ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ ಅಂತೇಳಿ ಭಾವಿಸಿದ್ದೀನಿ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಹಾಗೆ ನನಗೆ ಸಪೋರ್ಟ್ ಮಾಡಿ, ಕಮೆಂಟ್ ಕೂಡ ಹಾಕಿ. ಇವತ್ತಿನ ವಿಡಿಯೋದಲ್ಲಿ ಒಂದು ಕಾಯಿನ ಯೂಸ್ ಮಾಡಿ ಸಾಂಬಾರು ಮಾಡೋಣ ಅಂತೇಳಿ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ನೋಡಿ. ಈ ಕಾಯಿ ಹೆಸರೇನು, ಇದರಲ್ಲಿ ಏನು ಸಾಂಬಾರು ಮಾಡ್ತಾಯಿದ್ದೀನಿ ಅಂತೆಲ್ಲ ಹೇಳ್ತೀನಿ. ಈ ಕಾಯಿನ ಹೆಚ್ಚು ಜನ ಗೊತ್ತಿರುತ್ತೆ, ಹೆಚ್ಚು ಜನ ಗೊತ್ತಿಲ್ಲ ಅನ್ಕೋತೀನಿ. ಹಳ್ಳಿಲಿ ಸಾಮಾನ್ಯ ಹೆಚ್ಚು ಸಿಗುತ್ತೆ. ನಾನು ಮಾರ್ಕೆಟ್ಗಳಲ್ಲೂ ಸಿಟಿಲಿ ಸಿಗ್ಬಹುದೇನೋ, ಆದರೆ ನಾನೆಲ್ಲೂ ಮಾರ್ಕೆಟಲ್ಲಿ ಅಷ್ಟು ಗಮನಿಸಿಲ್ಲ. ನಾವು ಚಿಕ್ಕ ವಯಸ್ಸಲ್ಲಿದ್ದಾಗ ಈ ಕಾಯಿನ ಹಾಕಿ ಸಾಂಬಾರು ಮಾಡ್ತಿರೋ ತುಂಬಾ ಟೇಸ್ಟ್, ತುಂಬಾ ಚೆನ್ನಾಗಿರ್ತಿತ್ತು. ಈಗಿನವ್ರಿಗಂತೂ ಗೊತ್ತೇ ಇಲ್ಲ ಈ ಕಾಯಿ ಏನು ಅಂತಲೂ ಕೂಡ ಅನ್ಕೋತೀನಿ. ನಾನೇ ಹೇಳ್ಬೇಕಂದ್ರೆ ನಾನೇ ಒಂದು 15 ಇಯರ್ಸ್ ಬ್ಯಾಕ್ ಆಗಿರ್ಬೋದು ಈ ಸಾಂಬಾರು ಟೇಸ್ಟ್ ಮಾಡಿ ಅನ್ಕೋತೀನಿ. ಈ ಕಾಯಿನ ಸಾಂಬಾರು ಊಟ ಮಾಡಿರೋದು ಕಮ್ಮಿನೇ ಹೇಳ್ಬೇಕಂದ್ರೆ. ಇವಾಗ ನಾನು ತೋಟದಲ್ಲಿ ಸಿಕ್ಕಿತ್ತು ಅಂತೇಳಿ ಸಾಂಬಾರು ಮಾಡೋಣ ಅಂತೇಳಿ ತೊಗೊಂಡು ಬಂದು ಮಾಡ್ತಾಯಿದ್ದೀನಿ. ಇದನ್ನು ಕ್ಲೀನ್ ಮಾಡ್ಕೊಳ್ಳೋದು ಇಂಪಾರ್ಟೆಂಟು. ಇದನ್ನು ಕ್ಲೀನು ಯಾವ ರೀತಿ ಮಾಡ್ತಾಯಿದ್ದೀನಿ ನೋಡ್ತಾ ಇದ್ದೀರಲ್ವ. ಇದು ಫಸ್ಟು ಒಂದು ಕಲ್ಲ ಏನಾದರೂ ತೊಗೊಂಡು ಅದರೆಲ್ಲ ರೌಂಡ್ ಇರುತ್ತೆ ಅದೆಲ್ಲ ಕೆಚ್ಕೋಬೇಕು. ಕೆಚ್ಕೊಂಡು ಅದರೊಳಗಡೆ ಒಂಥರ ವೈಟ್ಗಿರುತ್ತೆ, ಗಸಗಸೆ ಹಣ್ಣಲ್ಲಿರುತ್ತಲ್ಲ ಆ ರೀತಿ, ಅದನ್ನೆಲ್ಲ ಹೋಗಿಸ್ಬೇಕು. ಅದಿದ್ದರೆ ಸಾಂಬಾರು ಕಹಿ ಅಥವಾ ತೊಗರು ಟೈಪ್ ಬರುತ್ತಂತೆ. ಹಾಗಾಗಿ ಇದನ್ನು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ನೀಟಾಗಿ. ನೀರಲ್ಲೆಲ್ಲ ಕೆಚ್ಚಿಬಿಟ್ಟು ತೊಳೆದ್ಬಿಟ್ರೆ ತುಂಬ ಚೆನ್ನಾಗಿ ಹೋಗುತ್ತೆ, ಏನು ಅಷ್ಟೇನು ಕಷ್ಟ ಅನಿಸಲ್ಲ. ಆದರೆ ಪ್ರತಿಯೊಂದನ್ನು ಕೆಚ್ಚಿ ತೊಳ್ಕೊಬೇಕು, ಅದು ಮೇಯ್ನು. ನಾನೀಗೆಲ್ಲ ಅದನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ತೊಳೆದಿಟ್ಕೊಂಡ ನಂತರ ಒಂದು ಪಾತ್ರೆಗೆ ನಾನು ಒಗ್ಗರಣೆ ಹಾಕ್ಕೊಳ್ಳೋಣ ಅಂತ ಒಗ್ಗರಣೆ ಹಾಕೋತಾಯಿದ್ದೀನಿ. ಸಾಸಿವೆ, ಜೀರಿಗೆ, ಮಾಮೂಲಿ ಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು, ಬೆಳ್ಳುಳ್ಳಿ, ಈರುಳ್ಳಿ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ. ಫಸ್ಟು ಮಾಡಿಕೊಂಡು ಡೈರೆಕ್ಟಾಗಿ ಈ ಥರ ಸಾಂಬಾರು ಮಾಡೋದ್ರಾಗುತ್ತೆ. ಲಾಸ್ಟಿಗೆ ಎಲ್ಲ ಬೇಯಿಸಿ ಎಲ್ಲ ಆದಮೇಲೆ ಮೇಲೆ ಒಗ್ಗರಣೆ ಕೊಟ್ಕೊಂಡ್ರು ಚೆನ್ನಾಗಿರುತ್ತೆ. ನಾನಿಲ್ಲಿ ಮೊದಲೇ ಒಗ್ಗರಣೆ ಮಾಡ್ಕೋತಾ ಇದ್ದೀನಿ. ಬೆಳ್ಳುಳ್ಳಿನೂ ಕೂಡ ಹಾಕ್ಕೊಂಡಿದ್ದೀನಿ. ಬೆಳ್ಳುಳ್ಳಿನೂ ಅಷ್ಟೇ, ಅದು ಎಣ್ಣೆಲಿ ರೋಸ್ಟಾಗಿ ಮಾಡಿದ್ರೆ ತುಂಬಾ ಚೆನ್ನಾಗಿರುತ್ತೆ. ಅದಾದ ನಂತರ ಈರುಳ್ಳಿನೂ ಕೂಡ ಹಾಕ್ಕೊಂಡು ಒಂದು ಮೀಡಿಯಮ್ ಸೈಜ್ ಟೊಮೊಟೊನೂ ಕೂಡ ಹಾಕ್ಕೊಂಡು ಅದನ್ನು 1-2 ಸೆಕೆಂಡ್ ಹಾಗೆ ಬಾಡಿಸ್ಕೊತಾ ಇದ್ದೀನಿ. ಮತ್ತು 1 ಕಪ್ಪು ನಾನು ತೊಗರಿ ಬೇಳೆನ ತೊಳೆದಿಟ್ಕೊಂಡಿದ್ದೆ, ಅದನ್ನು ಹಾಕ್ಕೋತಾ ಇದ್ದೀನಿ. ಹಾಕ್ಕೊಂಡು ಇವೆಲ್ಲ ಒಟ್ಟಿಗೆ ಕೂಗಿಸೋದ್ರಿಂದ ಏನೋ ಚೆನ್ನಾಗಿರುತ್ತೆ. ಈರುಳ್ಳಿ ಟೊಮೊಟೊನೆಲ್ಲ ಹಾಕಿ ಒಂದು ವಿಷಲ್ ಕೂಗಿಸ್ಕೊಳ್ಳೋದ್ರಿಂದ. ನೀವು ಬೇಳೆ ಡಿಪೆಂಡ್ ಯಾವ ರೀತಿ ನಿಮ್ಮ ಮನೆ ಬೇಳೆ ಬೇಯುತ್ತೆ ಅನ್ನೋದು ಗೊತ್ತಿರುತ್ತಲ್ಲ. ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಂಡು ನೀವು ಮತ್ತು ಜೊತೆಗೆ ಉಪ್ಪನ್ನು ಕೂಡ ಹಾಕ್ಕೊಂಡು ಎಷ್ಟು ವಿಷಲ್ ಬೇಕು ಅಷ್ಟು ಕೂಗಿಸ್ಕೊಳ್ಳಿ. ಬೇಳೆ ಬೇಯಬೇಕಷ್ಟೇ ನಮಗೆ. ಇವಾಗ ನೋಡಿ ನಾನು ಈ ಥರ 1-2 ಸೆಕೆಂಡ್ ಓಪನಲ್ಲಿ ಹೆಂಗೆ ಬೇಯಿಸಿ ನೀರು ನೋಡಿಕೊಂಡು, ತುಂಬ ನೀರು ಹಾಕಿದ್ರು ತುಂಬ ಚೆನ್ನಾಗಿ ಬೆಂದಿರಲ್ಲ. ಹಾಗಾಗಿ ನಾನು ನೀರನ್ನು ನೋಡಿಕೊಂಡು ಕೂಗಿಸ್ಕೊತಾ ಇದ್ದೀನಿ. ನಾನಿಲ್ಲಿ 1-2 ವಿಷಲಷ್ಟು ಕೂಗಿಸ್ಕೊಂಡಿದ್ದೀನಿ. ನೀವು ಬೇಕಂದರೆ ಕಾಯಿನ ರುಬ್ಬಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಮತ್ತು ಜಾಸ್ತಿ ಸಾಂಬಾರು ಕ್ವಾಂಟಿಟಿ ಬೇಕು ಅಂದಾಗ ಕಾಯಿನ ರುಬ್ಬಿ ಹಾಕ್ಕೊಂಡ್ರು ಚೆನ್ನಾಗಿರುತ್ತೆ ಸಾಂಬಾರು. ನಾನಿಲ್ಲಿ ಕಾಯಿನೇ ಯೂಸ್ ಮಾಡಿಲ್ಲ. ತಣ್ಣಗಾಗೋಷ್ಟೊತ್ತಿಗೆ ನಾನಿಲ್ಲಿ ತೊಳೆದಿಟ್ಕೊಂಡಿದ್ನಲ್ಲ ನೋಡಿ, ಎಷ್ಟು ನೀಟಾಗಿ ತೊಳೆದಿಟ್ಕೊಂಡಿದ್ದೀನಿ. ಸುಂಡೆಕಾಯಿ ಅಂತ ಹೇಳ್ತಾರೆ ಇದಕ್ಕೆ, ಸುಂಡೆಕಾಯಿ ಅಂತ ಹೆಸರು ಕೇಳಿರ್ತೀರ. ಒಂದೊಂದು ಕಡೆ ಒಂದೊಂದು ಕರಿಬೋದು ಏನೋ, ನಮ್ಮ ಕಡೆ ಅಂತ ಸುಂಡೆಕಾಯಿ ಅಂತಲೇ ಕರೆಯೋದು. ಇವಾಗ ನೋಡಿ ಬೇಳೆ ಬೆಂದಿತ್ತಲ್ಲ ಅದರೊಳಗಡೆ ಹಾಕಿ ಬೇಯಿಸ್ಕೊತಾ ಇದ್ದೀನಿ. ಇದ್ರ ಜೊತೆಯಲ್ಲಿ ನೀವು ಬೇರೆ ತರಕಾರಿಗಳು ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇದೇ ಬರೀ ಸುಂಡೆಕಾಯಿ ಇದ್ರೂ ಚೆನ್ನಾಗಿರುತ್ತೆ. ನಾನಿಲ್ಲಿ ತರಕಾರಿ 1-2 ಹಾಕೋಣ ಅಂಥೇಳಿ ಹಾಕೋತಾ ಇದ್ದೀನಿ. ಗೆಡ್ಡೆಕೋಸು ಮತ್ತು ಬದನೆಕಾಯಿ ಇತ್ತು. ಈ ತರಕಾರಿಗಳನ್ನೂ ಕೂಡ ಹಾಕ್ಕೊಂಡು ನಾನು ಓಪನಲ್ಲೇ ಬೇಯಿಸ್ಕೊತಾ ಇದ್ದೀನಿ. ವಿಷಲ್ ಕೂಗಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಂಡೆಕಾಯಿ ಕೂಡ ಬೇಯುತ್ತೆ ಮತ್ತು ಬದನೆಕಾಯಿ ಮತ್ತು ಇವೆಲ್ಲ ತರಕಾರಿಗಳು ಬೆಂದ್ಬಿಡುತ್ತಲ್ವ. ಹಾಗಾಗಿ ಸ್ವಲ್ಪ ಇದ್ರ ಜೊತೆನೇ ಹಾಕಿ ಅದ್ರ ಜೊತೆ ನಾನು ಖಾರದ ಪುಡಿನೂ ಕೂಡ ಹಾಕೋತಾ ಇದ್ದೀನಿ. ಖಾರಕ್ಕೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಅನುಗುಣವಾಗಿ ಖಾರದ ಪುಡಿನೂ, ಸಾಂಬಾರು ಖಾರದ ಪುಡಿ ಹಾಕ್ಕೊಂಡು ನಾನು ಸ್ವಲ್ಪ ಬೇಯಿಸ್ಕೊಂಡೆ. ಬೆಂದಾದ ನಂತರ ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋಂಥ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡು ಬೇಯಿಸ್ಕೊತಾ ಇದ್ದೀನಿ. ತುಂಬಾ ಚೆನ್ನಾಗಿದೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ. ನೋಡ್ತಾ ಇದ್ದೀರಲ್ವ, ಸಾಂಬಾರು ತುಂಬಾ ಟೇಸ್ಟಿಯಾಗಿ ತುಂಬಾ ಚೆನ್ನಾಗಿರುತ್ತೆ. ಆದರೆ ನನಗಂತಂದು ಗೊತ್ತಾಗಿದ್ದಂದರೆ, ನಾನು ಚಿಕ್ಕ ವಯಸ್ಸಲ್ಲಿ ಸಾಂಬಾರು ಟೇಸ್ಟ್ ಮಾಡಿದ್ನಲ್ಲ, ಆ ಸಾಂಬಾರು ಫೀಲ್ ಅಂತೂ ನನಗೆ ಅನ್ನಿಸ್ಲಿಲ್ಲ. ಈ ಸಲ ಇವಾಗೆಲ್ಲ ಸ್ವಲ್ಪ ಗೊತ್ತಲ್ಲ, ಅಷ್ಟು ಹಳೇ ಹಿಂದಿನಷ್ಟು ಪ್ಯೂರಿಟಿ ಯಾವುದೂ ಕೂಡ ಇಲ್ಲ. ತರಕಾರಿ ಆಗಲಿ ದಿನಸಿ ಸಾಮಾನಾಗಲಿ ಯಾವುದೂ ಕೂಡ ಇಲ್ಲ. ನಾನು ಇದಕ್ಕೆ ಟೊಮೊಟೊ ಹಣ್ಣು ಹಾಕಿದರೂ ಕೂಡ ಹುಣಸೆ ಹುಳಿ ಹಾಕೋಣ ಅಂತೇಳಿ ಹಾಕಿದ್ದೀನಿ. ನೆನೆಸಿಟ್ಕೊಂಡಿದ್ದೆ ಹುಣಸೆ ಹಣ್ಣ ಸ್ವಲ್ಪ ಹಾಕೋತಾ ಇದ್ದೀನಿ. ಯಾಕಂದರೆ ಹುಣಸೆ ಹುಳಿ ಹಾಕೋದ್ರಿಂದನೇ ಏನೋ ಟೇಸ್ಟ್ ತುಂಬ ಡಿಫ್ರೆನ್ಸ್ ಅನಿಸುತ್ತೆ, ತುಂಬ ಚೆನ್ನಾಗೂ ಕೂಡ ಇರುತ್ತೆ. ಹಾಗಾಗಿ ನಾನು ಹುಣಸೆ ಹಣ್ಣು ಕೂಡ ಹಾಕ್ಕೊಂಡು 1-2 ಸೆಕೆಂಡ್ ಹಾಗೇ ಬೇಯಿಸ್ಕೊಂಡಿದ್ದೆ. ಸಾಂಬಾರು ಕೂಡ ರೆಡಿ ಆಯಿತು. ಮುದ್ದೆ ಅಂತೂ ಈ ಸಾಂಬಾರು ಸೂಪರಾಗಿರುತ್ತೆ. ಸ್ವಲ್ಪ ತುಪ್ಪ ಹಾಕೊಂಡು ಊಟ ಮಾಡಿದ್ರಂತೂ ವಾವ್ ಅನಿಸುತ್ತೆ. ಈ ಕಾಯಿ ಸಿಕ್ಕಿದ್ರಂತೂ ಎಲ್ಲೂ ಮಿಸ್ ಮಾಡೋಕ್ಕೆ ಹೋಗಬೇಡಿ, ಒಮ್ಮೆ ಟ್ರೈ ಮಾಡಿ.
ಈ ಸಾಂಬಾರು ಹೇಗಿತ್ತು ಅಂತ ಕೂಡ ಕಮೆಂಟಲ್ಲಿ ಕಮೆಂಟ್ ಕೂಡ ಹಾಕಿ. ನಾನು ಈ ಥರ ತಟ್ಟೆಗೆಲ್ಲ ಬಡಿಸಿಟ್ಟಿದ್ದೆ ಮತ್ತು ಸ್ನ್ಯಾಕ್ಸ್ ಥರ ಮಾಡಿದ್ದೆ ಸೈಡ್ಸ್ಗೆ ಡಿಫ್ರೆಂಟಾಗಿ ಬಜ್ಜಿನ ಅದನ್ನು ಕೂಡ ಹಾಕಿ ತಟ್ಟೆಗೆ ಬಡಿಸಿದ್ದೀನಿ. ಈ ಕಾಯಿ ಸಿಕ್ಕಿದ್ರಂತೂ ಮಿಸ್ ಮಾಡಿದೆ, ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತೇಳಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು.